ಆಚಾರ್ ಗುಡಿಯವರ ನಿವೃತ್ತಿ ಮತ್ತು ಸನ್ಮಾನ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎದೆಯ ಹಣತೆಯಲ್ಲಿ ಅಕ್ಷರ ದೀಪ ಹೊತ್ತಿಸಿ ಅನೇಕ ಮಕ್ಕಳ ಬಾಳಿಗೆ ಕನ್ನಡದ ಭವ್ಯ ಬೆಳಕು ಚೆಲ್ಲಿದ ಪೂಜ್ಯ ಗುರುಗಳು ಶ್ರೀ ಶ್ರೀಧರ್ ಆಚಾರ್ ಗುಡಿಯವರು ತಾಳ್ಮೆ ಪ್ರೀತಿಯಿಂದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮತ್ತು ಪೋಷಣೆಯನ್ನ ನೀಡಿದ್ದಾರೆ. ಇವರ ಸಮರ್ಪಣಾ ಮನೋಭಾವ ಎಂದಿಗೂ ಮರೆಯಲಾಗದು ನೋಡಿ. ಕಲಿತ ಪಾಠಗಳು ಮತ್ತು ಹಂಚಿಕೊಂಡ ನೆನಪುಗಳಿಗೆ ಸದಾ ಋಣಿಯಾಗಿರುತ್ತವೆ. ಸಮಯ ಪಾಲನೆ, ಪಾಠ ಬೋಧನೆಯಲ್ಲಿ ನವಿರಾದ ಹಾಸ್ಯ, ಶೈಕ್ಷಣಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ವಿಶ್ರಮಿಸದ ಶ್ರಮಿಸುವ ಶಕ್ತಿಶಾಲಿ ವ್ಯಕ್ತಿತ್ವವುಳ್ಳ ಗುರುಗಳು ನಮ್ಮ ಶ್ರೀಧರ್ ಆಚಾರ್ಯ ಗುರುಗಳು. ಕಲಿಕಾ ವೃತ್ತಿಯನ್ನೇ ದೇವರೆಂದು ನಂಬಿಕೊಂಡವರು, ಸಹೃದಯರು, ವಾಗ್ಮಿಗಳು. 34 ವರ್ಷ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸಲ್ಲಿಸಿದ ಸೇವೆ ಶ್ಲಾಘನೀಯ. People will come and people will go, but very few will have lasting impression on all of us. One among them is our Sridhar Acharya Gudi, who is our Kannada teacher, working more than 13 years in this Vidyalaya. We are very fortunate enough to have such dedicated, sincere, hard-working personality with us. He had done a lot in the Navodaya Vidyalaya Samiti for more than 35 years, and he served here 13 years as Kannada teacher, and he made a lot of impressions on many individuals. Many students have become professionals in different fields. So from all of us, from PMC JNV Raichur family, we extend our heartfelt wishes on his superannuation and I pray Almighty to have good wealth and health to serve our nirvutta jivana ಆನಂದಮಯ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಚೈತನ್ಯದ ಚಿಲುಮೆಯಾದ ಶ್ರೀ ಶ್ರೀಧರ್ ಆಚಾರ್ ಗುಡಿಯವರು ದಿನಾಂಕ 12/3/1965 ಶ್ರೀ ಹನುಮಂತಾಚಾರ್ ಗುಡಿ ಮತ್ತು ಶ್ರೀಮತಿ ರತ್ನಾಬಾಯಿ ಗುಡಿಯವರ ಉದರದಲ್ಲಿ ಜನಿಸಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಹುಟ್ಟೂರಾದ ಹೊಸಪೇಟೆಯಲ್ಲಿ ಪಡೆದು ಪ್ರೌಢ ಶಿಕ್ಷಣವನ್ನ ರಾಯಚೂರು ಜಿಲ್ಲೆಯಲ್ಲಿ ಪೂರೈಸಿ ಉನ್ನತ ಶಿಕ್ಷಣಕ್ಕೆ ಕಲಬುರಗಿ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡದಲ್ಲಿ MA, MPhil ಮತ್ತು MEd ಪದವಿಗಳನ್ನು ಪಡೆದವರು. 9/10/1991 ಜವಾಹರ್ ನವೋದಯ ವಿದ್ಯಾಲಯ ಚಾಮರಾಜನಗರದಲ್ಲಿ ಕನ್ನಡ ಅಧ್ಯಾಪಕ ವೃತ್ತಿಯನ್ನ ಆರಂಭಿಸಿದವರು. 1994 ಜವಾಹರ್ ನವೋದಯ ವಿದ್ಯಾಲಯ ಯಾದಗಿರಿ, 2006 ಮಧ್ಯಪ್ರದೇಶದ ಜವಾಹರ್ ನವೋದಯ ವಿದ್ಯಾಲಯ ವಿದಿಶಾದಲ್ಲಿ ಸೇವೆ ಸಲ್ಲಿಸಿ 9/8/2012 ರಾಯಚೂರಿನ PM ಶ್ರೀ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ವರ್ಗಾವಣೆಗೊಂಡು ಅಧ್ಯಾಪಕ ವೃತ್ತಿಯನ್ನ ಮುಂದುವರಿಸಿದರು. ಎಲ್ರಿಗೂ ನಮಸ್ಕಾರ. ನಾನು ಇವರ ಜೊತೆ ದಿನಾಂಕ 27/5/94 ವಿವಾಹವಾಗಿ ಈ ಗುಡಿ ಪರಿವಾರಕ್ಕೆ ಸೇರಿದೆ. ನಮಗೆ 2 ಗಂಡು ಮಕ್ಕಳು, ಚಿಕ್ಕ ಕುಟುಂಬ, ಚೊಕ್ಕ ಕುಟುಂಬ, ಎಲ್ಲರೂ ಸಂತೋಷವಾಗಿದ್ದೀವಿ. ಇಂದು ಈ ಮಾರ್ಚ್ ತಿಂಗಳಲ್ಲಿ ನಮ್ಮ ಮನೆಯವರು ಸೇವಾ ನಿವೃತ್ತಿಯನ್ನು ಹೊಂದುತ್ತಿದ್ದಾರೆ. ಅವರ ಸೇವಾ ನಿವೃತ್ತಿ ಸಂತೋಷದಾಯಕವಾಗಲಿ ಅಂತ ಆಶಿಸ್ತೇನೆ. ಸುಮಾರು 34 ವರ್ಷಗಳಿಂದ ನಿರಂತರವಾಗಿ ಈ ವಸತಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುವುದರಿಂದ ಅವರು ಮುಂದಿನ ಜೀವನ ಸಂಪೂರ್ಣ ವಿಶ್ರಾಂತಿ ಪಡೀಲಿ ಮತ್ತು ಅವರಿಗೆ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಇರುವುದರಿಂದ ಸಾಹಿತ್ಯದ ಕಡೆಗೆ ಒಲವು ಕೊಟ್ಟು ತೋರಿಸ್ಲಿ ಅಂತ ನಾನು ಆಶಿಸ್ತೇನೆ. ಈ ವಸತಿ ಶಾಲೆಯೇ ನಮ್ಮ ಒಂದು ಊರಾಗಿತ್ತು ಮತ್ತು ಇಲ್ಲಿರ್ತಕ್ಕಂಥ ಉದ್ಯೋಗ ಮಾಡ್ತಕ್ಕಂಥ ಸದಸ್ಯರು ಎಲ್ಲ ನಮ್ಮ ಕುಟುಂಬದ ಸದಸ್ಯರಂತ ಇದ್ರು. ಎಲ್ಲರೂ ನಮ್ಮ ಮನೆಯವರಿಗೆ ಸಹಕಾರ ನೀಡಿದ್ದಕ್ಕಾಗಿ ನಾನು ಉಪ ಪ್ರಾಂಶುಪಾಲರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದವನ್ನು ತಿಳಿಸುತ್ತೇನೆ. ಹ್ಯಾಪಿ ರಿಟೈರ್ಮೆಂಟ್ ಲೈಫ್. ಪ್ರಸ್ತುತ 31/3/2025 ತಮ್ಮ ವೃತ್ತಿಯಿಂದ ವಯೋನಿವೃತ್ತಿ ಹೊಂದಲಿದ್ದಾರೆ. ಶಿಕ್ಷಣದ ತಪಸ್ಸು, ವೃತ್ತಿಪರ ಕಾಳಜಿ, ಪರಿಶ್ರಮ ಹಾಗೂ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣದಲ್ಲಿ ಮಾಡಿದ ಅಮೂಲ್ಯ ಕೊಡುಗೆಯನ್ನ ನಾವು ಮನಪೂರ್ವಕವಾಗಿ ಸ್ಮರಿಸುತ್ತೇವೆ. ಗುಡ್ ಮಾರ್ನಿಂಗ್ ಎಲ್ಲ ಆತ್ಮೀಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಮಗೆ ನಿಮಗೆಲ್ಲ ತಿಳಿದ ಪ್ರಕಾರ ಶ್ರೀ ಶ್ರೀಧರ್ ಆಚಾರ್ಯ ಗುಡಿ ಸರ್ TGT ಕನ್ನಡ
ಆತ್ಮೀಯರು, ಸ್ನೇಹಿತರು, ಉತ್ತಮ ಶಿಕ್ಷಕರು ಮತ್ತು ಆದರ್ಶ ವ್ಯಕ್ತಿ ಕೂಡ ಹೌದು. ಅವರು ತಮ್ಮ ನಿರಂತರ ಸೇವೆಯನ್ನ ನವೋದಯ ವಿದ್ಯಾಲಯ ಸಮಿತಿಯಲ್ಲಿ ಸುಮಾರು 34 ವರ್ಷಗಳಿಗಿಂತ ಹೆಚ್ಚು ತಮ್ಮ ಸೇವೆಯನ್ನ ಸಲ್ಲಿಸಿ JNV ರಾಯಚೂರು, PMC JNV ರಾಯಚೂರಲ್ಲಿ ಸುಮಾರು 13 ವರ್ಷಗಳಿಗಿಂತ ಹೆಚ್ಚು ವರ್ಷಗಳ ಸೇವೆಯನ್ನು ಸಲ್ಲಿಸಿ ವಿದ್ಯಾರ್ಥಿಗಳ ವಿದ್ಯಾಲಯದ ಸರ್ವತೋಮುಖ ಏಳಿಗೆಗೆ ಅವರ ಅವಿಶ್ರಮ ಕೊಡುಗೆ ಅಪಾರ. ಹಾಗೆ ಈ ನಿವೃತ್ತಿ ನಂತರ ಅವರ ಒಂದು ಜೀವನ, ಅವರ ಕುಟುಂಬ ವರ್ಗ, ಅವರು ಒಂದು ಒಳ್ಳೆಯ ರೀತಿ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಸೊ ಅವರಿಗೆ ನಿವೃತ್ತಿಯ ಶುಭಾಶಯಗಳನ್ನು ಕೂಡ ನಾನು ತಿಳಿಸ್ತಾ ನನ್ನ 2 ಮಾತುಗಳನ್ನ ವಿರಾಮ ಕೊಡ್ತಾ ಇದ್ದೇನೆ. ನಮಸ್ಕಾರ. ನನ್ನ ಹೆಸರು ಶ್ರೀಧರ್ ಗುಡಿ ಅಂತೇಳಿ. ಜವಾಹರ ನವೋದಯ ವಿದ್ಯಾಲಯದಲ್ಲಿ ನಾನು ಕನ್ನಡ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಹೊಸಪೇಟೆಯಲ್ಲಿ 12 ಮಾರ್ಚ್ 1965ರಲ್ಲಿ ರತ್ನಾಬಾಯಿ ಗುಡಿ ಮತ್ತು ಹನುಮಂತಾಚಾರ್ ದಂಪತಿಗಳ ಉದರದಿಂದ ಜನಿಸಿ ಹೊಸಪೇಟೆ, ರಾಯಚೂರು ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ನನ್ನ ಶಿಕ್ಷಣವನ್ನು ಪೂರೈಸಿ ಕಲಬುರಗಿಯಲ್ಲಿ ಆಕಾಶವಾಣಿ, LIC ಮತ್ತು ಸೇಡಂನ ಪದವಿ ವಿದ್ಯಾಲಯಗಳಲ್ಲಿ ಅರೆಕಾಲಿಕ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿ 1991 ಅಕ್ಟೋಬರ್ 9ರಂದು ನಾನು ಜವಾಹರ್ ನವೋದಯ ವಿದ್ಯಾಲಯ ಚಾಮರಾಜನಗರದಲ್ಲಿ ನನ್ನ ನವೋದಯ ವೃತ್ತಿಯನ್ನು ಆರಂಭಿಸಿದೆ. ಅಂದಿನಿಂದ ನನ್ನ ಈ ವಸತಿ ಶಾಲೆಯಲ್ಲಿ ಶಿಕ್ಷಕನಾಗಿ ನನ್ನ ವೃತ್ತಿ ಸುಗಮವಾಗಿ ಸಾಗ್ತಾ ಬಂದಿದೆ. ನಾನು ಸುಮಾರು 3 ವರ್ಷಗಳ ಕಾಲ ಚಾಮರಾಜನಗರದ ನವೋದಯ ಶಾಲೆಯಲ್ಲಿ ಕೆಲಸ ಮಾಡಿದೆ. ಅಲ್ಲಿಯ ಪ್ರಾಚಾರ್ಯರು ಮತ್ತು ಸಿಬ್ಬಂದಿ ವರ್ಗದನ್ನು ನಾನು ಈಗಲೂ ಕೂಡ ನೆನೆಸ್ತಾ ಇದ್ದೇನೆ. ಯಾಕೆಂತಂದರೆ ಅವರೆಲ್ಲರೂ ಕೂಡ ನನಗೆ ಜೀವನಕ್ಕೆ ಸ್ಫೂರ್ತಿಯನ್ನು ನೀಡಿ ಈ ವೃತ್ತಿಯಲ್ಲಿ ನಾನೊಬ್ಬ ಅತ್ಯುತ್ತಮ ಶಿಕ್ಷಕನಾಗಲಿಕ್ಕೆ ಅವರೆಲ್ಲ ಮಾರ್ಗದರ್ಶಿಯಾಗಿದ್ದಾರೆ. ತದನಂತರ ನಾನು ಯಾದಗಿರಿಗೆ ವರ್ಗಾವಣೆಗೆ ಬಂದೆ. ಅಲ್ಲಿ ಭವನಾರಾಯಣ ಸರ್ ಅಂತೇಳಿ ಪ್ರಿನ್ಸಿಪಾಲ್ ಇದ್ದರು ಮತ್ತು ಮುರುಗನ್ ಅಂತೇಳಿ ಅಲ್ಲಿ ಶಿಕ್ಷಕರಾಗಿದ್ದರು, ಹಿರಿಯ ಶಿಕ್ಷಕರು. ಮತ್ತು ಅಲ್ಲಿರ್ತಕ್ಕಂಥ ಹಲವಾರು ಶಿಕ್ಷಕರು ನನಗೆ ರವಿಕುಮಾರ್ ಮತ್ತು ರಾಜ್ಕುಮಾರ್ ಇವರೆಲ್ಲರ ಒಂದು ಸಖ್ಯದಿಂದಾಗಿ ನಾನೊಬ್ಬ ಉತ್ತಮ ಶಿಕ್ಷಕನಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯವಾಯಿತು. ತದನಂತರ ನಾನು ಕನ್ನಡ ಶಿಕ್ಷಕನಾದ್ದರಿಂದ ನಮ್ಮ ಒಂದು ಸಮಿತಿಯ ಪಾಲಿಸಿಯಂತೆ ನಾನು ವಿದಿಶಾಕ್ಕೆ ವರ್ಗಾವಣೆಯಾಗಿ ಹೋಗ್ಬೇಕಂತ ಅನಿವಾರ್ಯತೆ ಬಂತು. ಆಗ ನನಗಿನ್ನು ಆ 2 ಮಕ್ಕಳು ಚಿಕ್ಕವರಾಗಿದ್ದರು. ನಮ್ಮ ಶ್ರೀಮತಿಯವರೇ ಸಂಪೂರ್ಣ ನಮ್ಮ ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಿಸಿದರು. ಆ ಒಂದು 6 ವರ್ಷಗಳ ಕಾಲ ನಾನು ಕುಟುಂಬದಿಂದ ದೂರ ಇದ್ದೆ. ಅದರ ನವೋದಯವು ಕೂಡ ಒಂದು ನನಗೆ ಕುಟುಂಬವೇ ಆಗಿದೆ. ಮನೆಯ ದೂರದಲ್ಲೊಂದು ಮನೆ ಅನ್ನುವಂತೆ ನಾನು 6 ವರ್ಷಗಳ ಕಾಲ ಮಧ್ಯಪ್ರದೇಶದ ವಿದಿಶಾ ಜಿಲ್ಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಪುನಃ ನನ್ನ ಕನ್ನಡ ನಾಡಿಗೆ ಮರಳಿದೆ. ರಾಯಚೂರು ನವೋದಯ ಈ ವಿದ್ಯಾಲಯ ನನಗೆ ಅಂತಿಮ ಹಂತದಲ್ಲಿಯೂ ಕೂಡ ಅತ್ಯಂತ ಸುರಕ್ಷಿತವಾಗಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು 2012 ಆಗಸ್ಟ್ 9ನೇ ತಾರೀಕು ಈ ವಿದ್ಯಾಲಯಕ್ಕೆ ಸೇರಿದೆ. ನಾನು ಇದೇ ತಿಂಗಳು 31ನೇ ತಾರೀಕು ವಯೋನಿವೃತ್ತಿಯನ್ನು ಹೊಂದುತ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಯಾರ್ಯಾರನ್ನ ನಾನಿಲ್ಲಿ ಸ್ಮರಿಸಬೇಕು ಅಂತ ಹೇಳಿದ್ರೆ ಒಂದು ಉದ್ದವಾದಂತಹ ಯಾದಿಯೇ ಆಗ್ತದೆ. ಆದಷ್ಟು ನನ್ನ ಜೀವನದಲ್ಲಿ, ನವೋದಯ ಜೀವನದಲ್ಲಿ ಯಾರ್ಯಾರು ನನ್ನ ಸಂಪರ್ಕದಲ್ಲಿ ಬಂದಿದ್ದಾರೋ ಅವರೆಲ್ಲರಿಗೂ ಕೂಡ ನಾನು ಉಪಕೃತನಾಗಿದ್ದೇನೆ. ಅವರೆಲ್ಲರೂ ನನ್ನನ್ನು ಒಂದು ರೀತಿ ತಿದ್ದಿ ಉತ್ತಮ ಶಿಕ್ಷಕರಾಗುವಂತಹ ಒಂದು ದಿಶೆಯಲ್ಲಿ ಅವರೆಲ್ಲ ಮುನ್ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಬೇಕಂತ ಒಂದು ಅಂಶ ಅಂತಂದ್ರೆ ನನ್ನ ವಿದ್ಯಾರ್ಥಿಗಳು. ನಾನು 34 ವರ್ಷಗಳಲ್ಲಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದ್ದೇನೆ. ನನ್ನ ಒಂದು ಸುದೈವ ಅಂದ್ರೆ ನನ್ನೆಲ್ಲ ವಿದ್ಯಾರ್ಥಿಗಳು ಇಂದಿಗೂ ಕೂಡ ನನ್ನ ಸಂಪರ್ಕದಲ್ಲಿದ್ದಾರೆ. ದೇಶ ವಿದೇಶಗಳಿಂದ ಅವರು ದೂರವಾಣಿಯಿಂದ ಮಾತನಾಡ್ತಾ ಇರ್ತಾರೆ. ಹಾಗೂ ಅತ್ಯಂತ ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ನನ್ನ ಮೇಲೆ ಅತ್ಯಂತ ಗೌರವ ಭಾವನೆಯನ್ನು ಇಟ್ಕೊಂಡಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿ ವೃಂದಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅವರನ್ನೆಲ್ಲ ನೆನೆಸ್ಕೊಳ್ತೇನೆ, ಅವರಿಗೂ ಕೃತಜ್ಞನಾಗಿರುತ್ತೇನೆ. ಸದ್ಯದ ಮಟ್ಟಿಗೆ ಹೇಳಬೇಕಾದ್ರೆ ನನ್ನ ಈ ರಾಯಚೂರು ನವೋದಯದಲ್ಲಿರುವಂತಹ ಈಗಿನ ಉಪಪ್ರಾಚಾರ್ಯರು ಶ್ರೀ ಮುನೀಂದ್ರ ಕುಮಾರ್ ಅವರು ಕೂಡ ಒಳ್ಳೆಯ ಸಹಕಾರವನ್ನು ನೀಡಿ
ನಾನು ಹಿರಿಯ ಶಿಕ್ಷಕ, ಒಬ್ಬ ಹಿರಿಯ ವ್ಯಕ್ತಿ ಅನ್ನುವಂಥ ಗೌರವದೊಂದಿಗೆ ನಮ್ಮ ಜೊತೆಗಿದ್ದಾರೆ. ಅವರು ಹುದ್ದೆಯಲ್ಲಿ ದೊಡ್ಡವರಾದರೂ ಕೂಡ, ನವೋದಯದ ವಿದ್ಯಾರ್ಥಿಯಾಗಿದ್ದರೂ ಕೂಡ, ನಮಗಿಂತಲೂ ಉನ್ನತವಾದಂಥ ಹುದ್ದೆಯಲ್ಲಿದ್ದರೂ ಕೂಡ ನಮಗೆ ಅತ್ಯಂತ ಗೌರವದಿಂದ ಅವರು ನೋಡ್ಕೊಳ್ತಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗ ಸತತವಾಗಿ ನಮಗೆ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಅಣ್ಣ ಅವರು ಕೂಡ ತಂದೆಯ ಸ್ಥಾನದಲ್ಲಿ ನಿಂತುಕೊಂಡು ನಮ್ಮನ್ನೆಲ್ಲ ಕಾಪಾಡಿದರು. ನಮಗೆ ವಿದ್ಯಾಭ್ಯಾಸವನ್ನು ಮುರಳೀಧರಾಚಾರ್ಯ ಗುಡಿ ಮತ್ತು ಮಾಧವಾಚಾರ್ಯ ಗುಡಿ ಅವರಿಬ್ಬರಲ್ಲಿ ನಾನು ಹೆಚ್ಚು ಹೊರೆಯನ್ನು ಹಾಕಿದ್ದೆ. ಕೊನೆಗೆ ನನಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಿಸಿದರು. ನನ್ನ ಜೀವನಕ್ಕೊಂದು ಮಾರ್ಗವನ್ನು ತಂದುಕೊಟ್ಟರು. ನಾನು ಬಾಲ್ಯದಲ್ಲಿದ್ದಾಗ ನಮ್ಮ ಅಕ್ಕನಾದಂಥ ಸಾವಿತ್ರಿಬಾಯಿ ಅವರ ಒಂದು ಆಶ್ರಯದಲ್ಲಿ ನಾನು ಗುಡ್ದೂರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮತ್ತು ಗುಡುಗುಂಟಿಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಪೂರೈಸಬೇಕಾಯಿತು. ಆ ಸಂದರ್ಭದಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಅಕ್ಕರಾಗಿರ್ತಕ್ಕಂಥ ಸಾವಿತ್ರಿಬಾಯಿ ಕುಲಕರ್ಣಿ ಅವರು. ಹೀಗೆ ನನ್ನ ಪರಿವಾರದವರೆಲ್ಲರೂ ಕೂಡ ನನಗೆ ಬೆಂಬಲವಾಗಿದ್ದುಕೊಂಡು ನಾನು ನಮ್ಮ ಮನೆಯಲ್ಲಿಯೇ ಅತಿ ಹೆಚ್ಚು ಅಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿಯಾಗುವಂತಹ ಸಂದರ್ಭ ಒದಗಿ ಬಂದಿದೆ. ಅನಂತರ ನನ್ನ ಕುಟುಂಬದಲ್ಲಿ ವಿವಾಹದ ನಂತರ ನನ್ನಿಬ್ಬರು ಮಕ್ಕಳು ಕೂಡ ನನ್ನ ಜೀವನದಲ್ಲಿ ತಲೆ ಎತ್ತುವಂತೆ ಮಾಡಿದ್ದಾರೆ. ಅವರು ಉತ್ತಮವಾದಂತಹ ಶಿಕ್ಷಣವನ್ನು ಪಡೆದುಕೊಂಡು ಸ್ವತಂತ್ರವಾಗಿ ತಮ್ಮ ಕಾಲುಗಳ ಮೇಲೆ ತಾವು ನಿಂತುಕೊಂಡಿದ್ದಾರೆ. ಹೀಗೆ ನನ್ನ ನವೋದಯ ಒಂದು ಜೀವನಕ್ಕೆ ತುಂಬ ನನಗೆ ಸಹಕಾರ ನೀಡಿದವರೆಂದರೆ ನನ್ನ ಶ್ರೀಮತಿಯವರು. ಸದಾ ಅವರೆವರು ನನ್ನ ಬೆನ್ನೆಲುಬಾಗಿ ನಿಂತುಕೊಂಡಿದ್ದರು. ಯಾಕಂದರೆ ಮನೆಯ ಕಡೆಗೆ ನಾನು ಹೆಚ್ಚು ಕಾಳಜಿಯನ್ನು ವಹಿಸಲಿಕ್ಕೆ ಸಾಧ್ಯವಾಗದಂತಹ ಸಂದರ್ಭದಲ್ಲಿ ಕೂಡ ಮನೆಯ ಜವಾಬ್ದಾರಿಯನ್ನು ಮತ್ತು ತಮ್ಮ ವೃತ್ತಿಯನ್ನು ಎರಡನ್ನೂ ಕೂಡ ಅವರು ನಿಭಾಯಿಸ್ತಾ ಇದ್ದರು. ನಾನು ಕೇವಲ ನವೋದಯಕ್ಕಾಗಿಯೇ ನಾನು ಮೀಸಲಾಗಿದ್ದೆ. ಹೀಗಾಗಿ ನನ್ನ ಮಿತ್ರರು ಕೂಡ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ. ನನ್ನ ಅತ್ಯಂತ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ರಮೇಶ್ ಗಂಜೆ ಇರ್ಬೋದು, ಹಿರೇಮಠ್ ಸರ್ ಇರ್ಬೋದು, ಕುಲಕರ್ಣಿ ಸರು, ಹೀಗೆ ಹಲವಾರು ವ್ಯಕ್ತಿಗಳು ನನ್ನ ಜೀವನದಲ್ಲಿ ಉತ್ತಮವಂತ ನೆನಪುಗಳನ್ನು ಉಳಿಸಿದ್ದಾರೆ. ಅವರೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತಾ ಇದ್ದೀನಿ. ನಾನು ಈ ತಿಂಗಳು ಕೊನೆಯಲ್ಲಿ ನಿವೃತ್ತನಾದ ನಂತರ ಇನ್ನೂ ಸಮಾಜ ಸೇವೆಗೆ ನಾನು ತೊಡಗಿಕೊಳ್ಳಬೇಕು. ಸಾಹಿತ್ಯಾಸಕ್ತಿ ಇರುವುದರಿಂದ ಸಾಹಿತ್ಯ ರಚನೆಯಲ್ಲಿ ಮತ್ತು ಇನ್ನಿತರ ಸಮಾಜ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸುವಂತಹ ನಿಟ್ಟಿನಲ್ಲಿ ನಾನು ಕೆಲಸವನ್ನು ಮಾಡಬೇಕಂತ ನನ್ನ ಗುರಿಯನ್ನು ಹೊಂದಿದ್ದೇನೆ. ಧನ್ಯವಾದಗಳು. ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಶಾಲೆಯ ವಿದ್ಯಾರ್ಥಿ ಸಮೂಹದಿಂದ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಸರಸ ಜನನ ವಿರಸ ಮರಣ ಸಮರಸವೇ ಜೀವನ ಎನ್ನುವುದೊಂದು ಕವಿವಾಣಿ. ಅದರಂತೆ ನಮ್ಮ ದಾಂಪತ್ಯ ಜೀವನ ಸರಸಮಯವಾಗಿದೆ. ನಮ್ಮ ಪತ್ನಿಯಾಗಿರುವಂತಹ ಶ್ರೀಮತಿ ಅನಸೂಯರವರು ಅನುರೂಪವಾದ ನನ್ನ ಮಡದಿಯಾಗಿದ್ದು, ನನ್ನ ಮಕ್ಕಳಿಗೆ ಮತ್ತು ನನಗೂ ಕೂಡ ಒಂದು ರೀತಿಯಾದಂತಹ ಸ್ಫೂರ್ತಿದಾಯಕ ಸೆಲೆಯಂತೆ ಅವರು ಜೀವನ ಉದ್ದಕ್ಕೂ ನನ್ನ ಜೊತೆಗೆ ಸಂಗಾತಿಯಾಗಿ ನಿಂತುಕೊಂಡಿದ್ದಾರೆ. ನನ್ನ ಮಕ್ಕಳು ಅವರು ಕೂಡ ಉತ್ತಮವಾದಂತಹ ಯೋಗ್ಯವಾದಂತಹ ಮಕ್ಕಳಾಗಿದ್ದು ಅವರು ಇವತ್ತು ತಮ್ಮ ಕಾಲ ಮೇಲೆ ತಾವು ನಿಂತುಕೊಂಡಿದ್ದಾರೆ. ಆಶ್ರಿತ ಗುಡಿ ಈತನ ವಿವಾಹವಾಗಿದ್ದು ಸೊಸೆ ಶ್ರದ್ಧಾ ಇವಳು ಸಹಿತ ಅವನೊಂದಿಗೆ ಹೆಗಲಣಿಯಾಗಿ ಇವತ್ತು ಅವಳು ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾಳೆ. ಅವರಿಬ್ಬರು ಅನ್ಯೋನ್ಯ ದಾಂಪತ್ಯವನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಎರಡನೇ ಮಗ ಇತ್ತೀಚೆಗೆ ತನ್ನ MSc B.Ed ಮುಗಿಸಿ ಈಗ ಗದಗ ನವೋದಯ ವಿದ್ಯಾಲಯದಲ್ಲಿ PGT ಬಯಾಲಜಿ ಆಗಿ ಅವನು ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ಮತ್ತು ಇನ್ನು ಮುಂದೆ ಉನ್ನತ ಹುದ್ದೆಯನ್ನ ಅಲಂಕರಿಸುವ ಸಲುವಾಗಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅವನ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾನೆ. ಇದು ನಮ್ಮ ಚಿಕ್ಕದಾದ ಚೊಕ್ಕದಾದ ಕುಟುಂಬ. ನಾವಿಬ್ಬರೂ ಕೂಡ ಅನುರೂಪರಾಗಿ, ನಾನು ಮತ್ತು ನನ್ನ ಧರ್ಮ ಪತ್ನಿಯಾದಂತಹ ಶ್ರೀಮತಿ ಅನಸೂಯ ಇಬ್ಬರೂ ಕೂಡ ಇವತ್ತಿನ ಹಂತದವರೆಗೂ ಕೂಡ ಯಾವುದೇ ಕಲಹಗಳಿಲ್ಲದೆ ಅತ್ಯಂತ ಸರಸವಾಗಿ ನಾವೆಲ್ಲರೂ ಕೂಡ ಜೀವನ ನಡೆಸ್ತಾ ಇದ್ದೇವೆ. ಅವರ ಮಾರ್ಗದರ್ಶನದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಯಶಸ್ಸು ಸಾಧಿಸಿ ದೇಶ ವಿದೇಶಗಳಲ್ಲಿ ಸೇವಾ ವೃತ್ತಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ತಮಗೂ ನವೋದಯ ಸಂಸ್ಥೆಗೂ ಅಪಾರ ಗೌರವ ಮತ್ತು ಕೀರ್ತಿಯನ್ನ ತಂದಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಅವರ ನಿಸ್ವಾರ್ಥ ಸೇವೆ, ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ಎಲ್ಲರಿಗೂ ಮಾದರಿಯಾಗಿದೆ. ಪ್ರಾದೇಶಿಕ ಭಾಷೆಯಾದ ಕನ್ನಡ ನುಡಿಯ ಭಾಷಾಭಿಮಾನದ ಜೊತೆಗೆ ದೇಶಾಭಿಮಾನವನ್ನ ವಿದ್ಯಾರ್ಥಿಗಳ ಮನದಲ್ಲಿ ಬಿತ್ತಿ ಬೆಳೆಸಿದ ಅವರ ಶಿಕ್ಷಣ ಸೇವೆ ಸ್ಮರಣೀಯವಾದದ್ದು.
ಪಿಎಂಸಿ ಜವಾಹರ್ ನವೋದಯ ವಿದ್ಯಾಲಯ ರಾಯಚೂರಿನ ಪ್ರಾಂಶುಪಾಲರು ಮತ್ತು ಸಮಸ್ತ ಬಳಗವು ಶ್ರೀಯುತ ಶ್ರೀಧರ್ ಆಚಾರ್ಯ ಗುಡಿ ಇವರಿಗೆ ಕನ್ನಡ ಕೇಸರಿ ಎಂಬ ಅಭಿಧಾನವನ್ನ ನೀಡಿ ಗೌರವಿಸುತ್ತಿರುವುದು ಅವರ ಮಿತ್ರರಿಗೆ ಮತ್ತು ಶಿಷ್ಯ ಬಳಗಕ್ಕೆ ಎಲ್ಲಿಲ್ಲದ ಸಂತಸ ತಂದಿದೆ. ಶ್ರೀಧರ ಆಚಾರ್ಯ ಗುಡಿಯವರ ನಿವೃತ್ತಿ ಜೀವನ ಅವರ ತುಂಬು ಕುಟುಂಬದೊಂದಿಗೆ ಸುಖಕರವಾಗಿರಲಿ ಎಂಬುದೇ ನಮ್ಮ ಆಶಯ. ಸರ್ವರಿಗೂ ಧನ್ಯವಾದಗಳು.